ಆ್ಯಕ್ಚುಲಿ ನನಗೆ ಅಲ್ಲಿ ಅದು ಕಾಣತ್ತಿಲ್ಲ ಗೊತ್ತಿಲ್ಲ, ಬಟ್ ಆ ಪೀಕಿಗೆ ಹೋಗ್ಬೇಕಂತ ಐತಿ. ಇನ್ ಕೇಸ್ ಟ್ರೆಕ್ಕಿಂಗ್ ಮಾಡೋದು ಅಲೌ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಟೈಮ್ ಇತ್ತು ಅಂದ್ರೆ ಹೋಗ್ಬೇಕಂತ ಐತಿ. ಇವಣ ಬಾಯ್ ಆಗ್ಲೇ ಏನ್ರ ಎಲ್ಲಿ ಹೋದ್ರಿ ಒಂದು ಮೊಬೈಲ್ ಹೋಲ್ಡ್ರ್ ಮಾತ್ರ ಸಿಗಲ್ತ, ಅದು ಬಿಟ್ಟು ಉಳಿದಿದ್ದೆಲ್ಲ ಸಿಗತ್ತೈತಿ. ಸೊ ಅದಕ್ಕೆ ಮಾರು ನೋಡ್ರಿ ಹೆಂಗಾಗುತ್ತೆ ಹುಡುಗನ್. ಹಾಯ್ ಹಾಯ್ ಹಾಯ್. ಸೊ ಅನ್ಬಾಕ್ಸಿಂಗ್ ವಿಡಿಯೋ ಇವಾಗ ಇರ್ತೈತಿ. ಹಾಂ ಚೈ ಮೂಮ ಚೈ ಅನ್ಬಾಕ್ಸಿಂಗ್. ಮಾಮ ವಾಚ್ 7 series. I want to tell you something. It's a low quality ಐತಿ, ಬಟ್ ಲೈಕ್ ಸೇಮ್ ಆ್ಯಸ್ ಇಟ್ ಈಸ್ ಆ್ಯಪಲ್ ಅದನ್ನ ಐತಿ. ಸಣ್ಣ ಹೋಗಿ ಏನು ಗೊತ್ತಾಗುತ್ತೆ ಆ್ಯಪಲ್ ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತೇಳಿ. ಹೋಗಿ ಅವ್ನು ಕೈಯಾಗ ಕೊಟ್ಟನಂದ್ರೆ ಅವ ಹೊಡೆದ್ರೆ ಹೊಡಿಲಿ ಬಿಟ್ಟರೆ ಬಿಡಲಿ ಹೋದ್ರೆ ಒಂದು 500 ರೂಪಾಯಿ ಹಾಕವು. ಬಟ್ ಒರಿಜಿನಲ್ ಹೊಡೆದಂದ್ರೆ ಹೋದ್ರೆ ಒಂದು 50,000 ಹಾಕವು. ಅದಕ್ಕೆ ಪ್ಲ್ಯಾನ್ ಮಸ್ತ್ ಮಾಡ್ಯಾನ. ಡೂಪ್ಲಿಕೇಟ್ ನಿಮ್ಮ ಮನ್ಯಾಗ ಯಾರು ಸಣ್ಣ ಹುಡುಗರು ಭಾಳ ಕಡ್ಸಕತ್ತಿರಂದ್ರೆ ಇಂಥ ಒಂದು ಡೂಪ್ಲಿಕೇಟ್ ತೊಗೊರಿ. ಏನು ಮೈಂದ್ರ ಅನ್ಬಾಕ್ಸಿಂಗ್ ಹೇಳಿದ್ರ ಸಾರಿ ఇప్పుడు అర్థమైందా నేను నిఖిల గడికి షుగర్ అంటాను. ఓకే మొత్తం పీకేసి కచ్చపిచ్చ చేసి ఇచ్చావు కదరా. ఓకే ఏం కావాలరా? ఈ ఫిష్ ఫ్రై తగలయ్యా ఫారం. ಐ ರಿಯಲಿ ಲೈಕ್ ಟು ಈಟ್ ಫಿಶ್ ಇನ್ ಕೇರಳ. ಸೊ ನನಗೆ ಗೊತ್ತಿಲ್ಲ ಏನು ಅನ್ನೋದಿಲ್ಲ ಕೇರಳ ಒಳಗೆ, ಬಟ್ ಯಾವುದ್ರ ಹೋಟೆಲ್ನಾಗ ಕೂತ್ನಂದ್ರೆ ಇಲ್ಲಿ ಬಿಸಿ ನೀರು ಮಾತ್ರ ಕೊಡ್ತಾರೆ. ಬಿಸಿ ನೀರಾಗಿರಲಿ ಅಥವಾ ಪ್ಲೇಟ್ ಆಗಿರಲಿ ಪೂರ ಬಿಸಿ ಇರ್ತಾವೆ, ಪೂರ ಹಾಟ್ ವಾಟ್ರು ಏನು ತೆಗೆದು ಕೊಡ್ತಾರೆ ಏನು ಗೊತ್ತಿಲ್ಲ ನನಗೆ. ನಂಗೆ ಏನೇನು ಪ್ಲೇಟ್ ಟೇಬಲ್ ಮೇಲೆ ತಂದಿರ್ತಾರೆ ಅಷ್ಟು ಬಿಸಿ ಇರ್ತಾವೆ. ಇವು ಕೊಟ್ಟು ನಾವು ಐ ಥಿಂಕ್ ಭಾಳ ಬಿಸಿ ಆಗೈತಿ, ಇವು ಅಂದ್ರೆ ಹೊರಗಡೆಯಿಂದ ಬಂದಿಲ್ಲ. ಸೊ ಅಡ್ಡಾಡಿ ಬೆವರಾಗೈತಿ, ಕೋಲ್ಡ್ ಕುಡಿಬೇಕಂದ್ರೆ ಬಿಸಿನೀರು ಕೊಟ್ಟರು. ಸೊ ಐ ಥಿಂಕ್ ನಾವು ಏನು ಅನ್ಕೊಂಡೇವೆ ಅಂದರೆ ಬಿಸಿನೀರು ಭಾಳ ಹೆಲ್ದಿ ಒಳ್ಳೇದು ಅಂತೇಳಿ ಸುಮ್ಮನೆ ಬಿಸಿನೀರು ಕುಡಿಯಾಕತ್ತೀವಿ. ಬಟರ್ ನಾನು ನೋಡೋಕೆ ಮಸ್ತ್ ಅದಾವೆ, ತಿಂದು ನೋಡ್ಬೇಕು ಹೆಂಗೈತಿ. ವಾಟ್ ಇಸ್ ದಿಸ್? ಗಾರ್ಲಿಕ್ ಚಿಕನ್. ಐ ವಾಂಟ್ ಟು ಟ್ರೈ. I will try this one also. And this is a fish fry. ನಾನು ಕೇಳಕ್ಕೆ ಬಂದಾಗಿಂದ ಮಾತ್ರ ಬರೀ ಫ್ರೆಶ್ ತಿನ್ನಕತ್ತೀನಿ, ಅದು ಬಿಟ್ಟು ಬೇರೆದೇನು ತಿನ್ನೋದಿಲ್ಲ. ಸೊ ಲೆಟ್ಸ್ ಸಿ. From starting onwards he is eating fish only. By the end of the trip he will become aquaman. The time is 7:51. ಏನರ ಲಾಕ್ ಹೊಂದಿದೆ. Shutter. I can't. Hi guys, see Nikhil. He's showing his gymnastics here. And you know how much asshole he is? He just lifted for only himself. He don't know that Mama cannot bend. But still Mama is trying to bend. Bend ante meaning levattayo. ಸೊ ಇವಾಗ ಹೊಂಟಿವಿ ಜೈನ್ ಟೆಂಪಲ್. ನಮಗೂ ಗೊತ್ತಿಲ್ಲ, ಭಾಳ ಮಂದಿ ಹೇಳಿದ್ರು. ಆಮೇಲೆ ಗೂಗಲ್ ಎಲ್ಲರೂ ಹೆಂಗೆ ಮಾಡ್ತೀವಿ, ಗೂಗಲ್ನಾಗ ಸರ್ಚ್ ಹೊಡೆದು ನೋಡೋದು ಯಾವುದು ಏನೈತಪ್ಪ ನೋಡೋಕೆ ಕೇರಳ ಒಳಗೆ ಅಂತ. ಆ ಥರ ನೋಡಿ ನಾವು ಹೊಂಟಿವಿ. ನೋಡೋಣ. ಆಮೇಲೆ ರೈಡಿಂಗ್ ಏನಾದರೂ ಕೇರಳ ಟ್ರಿಪ್ ಅಂತೇಳಿ ನೀವು ಬಂದರೆ ಡೆಫಿನೆಟ್ಲಿ ರೈನ್ಕೋಟ್ ತೊಗೊಂಬರೋದು ಮರಿಬೇಡಿ, ಇಲ್ಲಾಂದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ ಇಂಥ ರೋಡ್ನಾಗ ನಿನ್ನೆ ಮಳೆ ಬಂದೀವಿ ನಾವು, ಕತ್ತಲು ನಾನು ಪೂರ. ಸೊ ಎಂಟ್ರೆನ್ಸ್ ಹಿಂಗೈತಿ, ಮುಂದೆ ಹೆಂಗೆ ಇರಬಾರ್ದು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ದ ಇಂಡಿಯಾ ಏನೋ ಬರ್ದಾರ, ಸ್ವಲ್ಪ ಓದ್ಕೊಂಡು ನಮಗೂ ಹೇಳ್ತೀನಿ ಒಂದು ಸೆಕೆಂಡ್. ಸೊ ಈಗ ಟೆಂಪಲ್ ಜೈನ್ ಟೆಂಪಲ್ 13ನೇ ಶತಮಾನದೊಳಗೆ ಕಟ್ಟಿದ್ದೀವಿ. ಆಮೇಲೆ 18ನೇ ಶತಮಾನದೊಳಗೆ ನಮ್ಮ ಟಿಪ್ಪು ಸುಲ್ತಾನ್ ಅವರು ಬಂದು ಎಲ್ಲ ಹಾಳು ಮಾಡಿ ಹೋದ್ರು. ನೋಡೋಕೆ ಮಾತ್ರ ಸಖತ್ತೈತಿ ಎಲ್ಲ, ಅಂದರೆ ಇದಕ್ಕೆ ಮೇಲಿತ್ತು ಎಲ್ಲ ಹಾಳು ಮಾಡಿಬಿಟ್ಟಾನ.
ಅದಾದಮೇಲೆ ಒಳಗಡೆ ಐ ಥಿಂಕ್ ಅದಾದಮೇಲೆ 17ನೇ ಸೆಂಚುರಿ ಒಳಗೆ ಇಲ್ಲಿ ಬಂದು 150 ವರ್ಷಗಳ ಕಾಲ ಆಮೇಲೆ ಪೂಜೆ ಏನೋ ಮಾಡಿದ್ದಿಲ್ಲ ಅಂತಿಲ್ಲ ಏನು. ಅದಾದಮೇಲೆ ಆರ್ಕಿಯಾಲಜಿಸ್ಟ್ಗಳು ಸರ್ವೆ ಮಾಡಿ ನೋಡಿದಾಗ ಇದು ವಿಜಯನಗರ ಸಾಮ್ರಾಜ್ಯ ಯಾವ ಥರ ಕಟ್ಟಾಳ, ಅಲ್ಲೆಲ್ಲ ಕೆತ್ತನೆಗಳು ಹೆಂಗದಾವು ಆ ಥರನ ಇದನ್ನು ನೋಡಿ ಆಮೇಲೆ ಸ್ಟಾರ್ಟ್ ಮಾಡಿದ್ವಿ. ಆದರೂ ಇವಾಗೂ ಇಲ್ಲ, ಕಿಲಿ ಅಂಕು ಹಾಕಿದ್ದೈತಿ. ಇವಾಗೇನು ಗೊತ್ತಿಲ್ಲ ನನಗೆ ಕಂಟಿನ್ಯೂ ಆಯಿತು ಏನಿಲ್ಲ. ಸೊ ಅದ್ರ ಮ್ಯಾಗ ಇದಕ್ಕಿಂತ ಚೆನ್ನಾಗಿರೋದು ಮುಂದೆ ಅದಾವು. ಸೊ ಈ ಥರ ಇದು ಪಿಲ್ಲರ್ಸ್ ಅದಾವೆ ಇಲ್ಲಿ. 13ನೇ ಸೆಂಚುರಿ ಒಳಗೆ ಒಂಥರ ಕಮರ್ಷಿಯಲ್ ಯೂಸ್ ಮಾಡ್ಕೊಂಡಿದ್ರು, ಅಂದ್ರೆ ಆ ಥರ ಸಂಪತ್ತು ಭಾಳ ಇತ್ತಿಲ್ಲೇ. ಸೊ 18ನೇ ಶತಮಾನದೊಳಗೆ ನಮ್ಮ ಟಿಪ್ಪು ಸುಲ್ತಾನ್ ಎಲ್ಲ ದೋಚ್ಕೊಂಡು ಹೋಗಿ ಬೇರೆ ಕಡೆ ಕೊಟ್ಟು ಇದನ್ನೆಲ್ಲ ಅಂದ್ರೆ ಅಷ್ಟು ಫೇಮಸ್ ಇತ್ತು. ವಿಲ್ ಗೋ, ಲೆಟ್ಸ್ ಗೋ. ಸೊ ಇವಾಗ ಹೊಂಟಿವಿ ನಾವು ಬನ್ಸೂರು ಡ್ಯಾಮ್. ಗೋ, ಲೆಟ್ಸ್ ಗೋ. ಸೊ ಪ್ಲೇಸ್ ಮಾತ್ರ ಸಖತ್ತೈತಿ. ಸಿನಾರಿಯೋ ಆ ಪೀಕ್ ಎಲ್ಲ ರೋಡ್ ಐತೆ ಇಲ್ಲ ಗೊತ್ತಿಲ್ಲ. ಸೊ ಅದೇ ರೋಡ್ ಮ್ಯಾಗ ಹೊಂಟಿವಿ ಅನ್ಸುತ್ತೆ. ನಾನು ಮೊದಲು ಇದನ್ನು ಮುಗಿಸ್ಕೊಂಡು ಬರ್ತೀವಿ. ಮುಗಿಸ್ಕೊಂಡು ಬಂದು ಐ ಥಿಂಕ್ ಎಷ್ಟಂದ್ರೆ 39 ಕಿಲೋಮೀಟ್ರ್. ಮಿಟಿಯರ್ ಒಳಗೆ ಹೆಂಗಂದ್ರೆ ಈ ಥರ ಕರ್ವಿಂಗ್ ಒಂದು ಮಾಡೋಕ್ಕಾಗಲ್ಲಪ್ಪ. Take left, something is written there. Para mama, parking is there anta. Yeah, come. How much? 20. The bag is safe, right? So finally we came to dam. Actually the entrance ಇಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟ್ ಅದು ಅಮೌಂಟು ಆಮೇಲೆ ಏನೇನು ಗೇಮ್ಸ್ ಅದಾವು ಎಲ್ಲ ಒಂದು ಫೋಟೋ ಹಾಕ್ತೀನಿ ನೋಡಿರಿ. ಇಲ್ಲಿ ಟಿಕೆಟ್ ತೋರಿಸಿದ್ರಂದ್ರೆ ನಾವು ಒಳಗೆ ಹೋಗ್ಬೋದು. ಆ್ಯಕ್ಚುಲಿ ಇಲ್ಲಿ ಗೇಮ್ಸ್ ಅದಾವು, ಬಟ್ ಇವನ್ನೆಲ್ಲ ನಾವು ಬೆಂಗಳೂರೊಳಗೆ ಆಡಿ ಕೈ ಬಿಟ್ಟಿವಿ. ವ್ಯಾನದ್ದು ಟಿಕೆಟ್ ತೊಗೋಬೇಕು, ಅದಕ್ಕೆ 25 ರೂಪೀಸ್. ಮತ್ತೆ ಹೋಗಿ ಟಿಕೆಟ್ ಮಾಡಿಸ್ಕೊಂಬಂದ್ವಿ. ಸೊ ಮೊದಲು ಇದನ್ನು ಹತ್ತಿ ಹೋಗೋಣಂತ. ಈಗ ನಡ್ಕೊತ ಹೋದ್ರೆ ಅಲ್ಲೊಂದು ಸ್ವಲ್ಪ ಕುಂದ್ರಕ್ಕೆಲ್ಲ ಮಾಡ್ಯಾರ ಫೋಟೋಶೂಟಿಗೆ. ಅಲ್ಲೆಲ್ಲ ನಡ್ಕೊತ ಹೋಗಿ ನಾವು ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಈಗ ಇನ್ನೂ ಕೊಚ್ಚಿಗೆ ಹೋಗ್ಬೇಕು. ಆ್ಯಕ್ಚುಲಿ ನನಗೆ ಅಲ್ಲಿ ಅದು ಚೆನ್ನಾಗಿಲ್ಲ ಗೊತ್ತಿಲ್ಲ, ಬಟ್ ಆ ಪೀಕಿಗೆ ಹೋಗ್ಬೇಕಂತ ಐತಿ. ಇನ್ ಕೇಸ್ ಆ ಟ್ರೆಕ್ಕಿಂಗ್ ಮಾಡೋದು ಅಲೌ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಟೈಮ್ ಇತ್ತಂದ್ರೆ ಹೋಗ್ಬೇಕಂತ ಐತಿ. ಅದು ಬಿಟ್ಟರೆ ಮತ್ತೇನಿಲ್ಲ. ಸೊ ಇವಾಗ ಹೊಂಟಿವಿ, ಎಲ್ಲ ನೋಡ್ಕೊಂಡು ಬಂದ್ವಿ ಆ ಕಡೆ. ಕಮ್ಡಾ. ಸೊ ಇದೆ ಇಲ್ಲಿ ಡಿಶ್ ಇದೆ. ಆ್ಯಕ್ಚುಲಿ ಚಿಕನ್ ಇದ್ರಾಗ ಫ್ರೈ ಮಾಡ್ಯಾರ. ಸೊ ಚಿಕನ್ 65 ತೊಗೊಂಡಿವಿ. ಇದು ಇಲ್ಲಿ ಫ್ರೈಡ್ ರೈಸ್ ಅಂತ, ಬೇರೆ ಫ್ರೈಡ್ ರೈಸ್ ಅಂದ್ರೆ ಕಂಪೇರ್ ಟು ನಾರ್ಮಲ್ ಫ್ರೈಡ್ ರೈಸ್. ಕೇರಳ ಫ್ರೈಡ್ ರೈಸ್ ಟ್ರೈ ಮಾಡಕತ್ತೀವಿ. ಅದಾದಮೇಲೆ ಬಾಕಿದೆ ಎಲ್ಲ ತೋರಿಸಿದೆ. ಇದು ಆ್ಯಕ್ಚುಲಿ ಇದು ಇಲ್ಲಿದೆ ಸ್ಪೆಷಲ್ ಅಂದ್ರೆ ಅವರು ಇದನ್ನು ನೋಡೋಣ ಅಂತ ಟ್ರೈ ಮಾಡಿ ನೋಡೋದು.
Yeah, I'm eating this I'm one. just eating this chicken and this drinking this water. Okay, okay. I'm You doing diet. leave that one also. I will eat remaining. ಆಮೇಲೆ ಒಂದು ಅದು ನೀರೇನು ಕೊಟ್ರಲ್ಲ ಬಿಸಿನೀರಂದಲ್ಲ ಇಲ್ಲಿ ಮಾತ್ರ ಬಿಸಿನೀರು ಎಲ್ಲ ಕಡೆ ಕೊಡ್ತಾರೆ ಫುಡ್ ಪಾಯ್ಸನಿಂಗ್ ಆಗಬಾರ್ದು ಅಂತ ಹೇಳಿ ಅಂದರೆ ಕೆಲವೊಂದು ಕಡೆ ಕೇರಳದಲ್ಲಿ ಕೊಡ್ತಾರೆ ಡೆಫಿನೆಟ್ಲಿ. ಇಲ್ಲಿ ನಿಮ್ಗೆ ವಾಮ್ ನೀರು ಸಿಗೋದೂ ಇಲ್ಲ, ಬಿಸಿನೀರು ಬಿಸಿ ಪ್ಲೇಟ್ ಲೈಕ್ ನನಗೆ ಭಾಳ ಲೈಕ್ ಆಯ್ತು ಆ್ಯಕ್ಚುಲಿ. ಅದು ಒಂಥರ ಹೈಜೀನ್ ಇರುತ್ತೋ ಇಲ್ಲೋ ಅನ್ನೋ ಡೌಟೇ ಇರೋಂಗಿಲ್ಲ ಇಲ್ಲಿ. ಪೀಸ್ ಅಂದ್ರೆ ಇದಪ್ಪ ಎಷ್ಟು ಚಂದ ಕಾಣತೈತಿ. ಸೊ ಅಲ್ಲಿ ಹೋದ್ರೆ ಹೆಂಗೆ ಕಾಣಬಾರ್ದು. ಇಲ್ಲಿ ಯಾರೇ ಕೇಳಿದ್ರು ಕರೆಕ್ಟಾಗಿ ಪ್ರಾಪರಾಗಿ ಹೇಳೋರು ಯಾರಿಲ್ಲ. ಶಿಟ್ ಯಾರ್ ಮಾಮ, ವೇಸ್ಟೆಡ್ ಟೈಮ್ ದೇರ್. ದಿಸ್ ಇಸ್ ದ ಲಕ್ಡಿ ವ್ಯೂ ಬ್ರೋ. ಕಮ್ ಹಿಯರ್. So we are misleaded by Deepak Sanwanda. See the look, bro. So finally this is the Lakadi hill station, hill peak. Full of guard section ಇದೆ. ಸೊ ಅದು ಬಿಟ್ಟರೆ ಮ್ಯಾಪ್ ಹೋಗಿ ನಮ್ಮ ಕಡೆ ಜಾಗನೂ ಇಲ್ಲ. ಐ ಥಿಂಕ್ ಇದೆ ಟಾಪ್ ಅನ್ಕೋತೀನಿ ನಾನು. Mama, it's raining. See the cloud, Mama, we can touch. ಪೂರ ಫಾಗ್ ಇತ್ತು ಅವಾಗ ಹಾಳಾತಿದ್ನಲ್ಲ ಫಾಗ್. ಇಲ್ಲಿ ಬಂದು ಚಲೋ ಆಕಿತ್ತು. ಇಲ್ಲಿ ಬಂದು ಅಂದ್ರೆ ಇಲ್ಲಿಂದ ನಾವು ಹೋಯ್ತು ಆ್ಯಕ್ಚುಲಿ ಎಲ್ಲ ಫಾಗ್. ಸೊ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಪ್ಪ ಈ ಪ್ಲೇಸ್ ನಿಮಗೆ. ಬೆಸ್ಟ್ ಪ್ಲೇಸ್ ಅನ್ಬೋದು ನೋಡ್ರಿ ನೋಡೋಕೆ. ಪೀಸ್ ಆಫ್ ಮೈಂಡ್ ಯಾವಾಗ ಸಿಗುತ್ತಂತಿರಲ್ಲ, ಇಲ್ಲಿ ಬರ್ರಿ ಸಿಗುತ್ತಾ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಇಷ್ಟೇ ಕೇಳ್ಕೊತೀನಿ. ಲೈಕ್ ಮಾಡೋದ್ರಿ ಅಂದ್ರೆ ನಿಮಗೆ ನೋಡಿ ಲೈಕ್ ಆಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಬೈಕ್ ಇಲ್ಲೇ ಐತಿ. ಸೊ ರೂಮ್ ಚಲೋ ಸಿಕ್ಕೈತೆ ನಮ್ಗೆ, ಅಂದ್ರೆ ಒಳಗೇನು ಚಲೋ ಇಲ್ಲ. ಸೊ ಪಾರ್ಕಿಂಗ್ ಏರಿಯಾ ಚಲೋ ಐತಿ. ಒಂದು ಏನೋ ಚೇಂಜ್ ಏನೋ ಆಗೈತೆ ಅನ್ನೋದ, ಅದಕ್ಕೆ ಏನು ಮಾಡ್ಬೇಕು ಗೊತ್ತಿಲ್ಲ. ನಾಳೆ ಒಂದು ಏನು ಪ್ರಾಬ್ಲಮ್ ಆಯಿತು ಅಥವಾ ಕ್ಲೀನ್ ಆಗಿಲ್ಲ ಅಂಥೇಳಿ ಏನಾರ ಪ್ರಾಬ್ಲಮ್ ಆಯಿತು ಗೊತ್ತಿಲ್ಲ. ಬಟ್ ನಮ್ಮ ಬೈಕ್ ಮಾತ್ರ ಇಲ್ಲೇ ಐತಿ. ಇಷ್ಟು ಹೊಲಸಾಗೈತೆ ನಮ್ಗೆ ಅಂದ್ರೆ ಏನು ಹೇಳಿ ನಮಗೆ. ಒಂದು ಲೈಕ್ 1 mm ಮಟ್ಟ
ಧೂಳು ಐತೆ ಅದ್ರಾಗ. ಸಿಂಗಲ್ ರೂಮ್ ಸಿಕ್ತು ನಮಗೆ ಫೈನಲಿ. ಅದು ಇಲ್ಲಾಂದ್ರೆ ರಾತ್ರಿ 10 ಗಂಟೆಗೆಲ್ಲ ಬಂದ್ ಆಗ್ಬಿಟ್ಟಿತ್ತು ಇಲ್ಲಿ. ಸಿಂಗಲ್ ರೂಮ್ ಸಿಕ್ತು, ಅದ್ರ ಜೊತೆ ಒಂದು ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ರು.